ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಇವಾಗೊಂದು ಮೂರ್ಗಲಿ ಆಟೋ ಬಜಾಜ್ ಮ್ಯಾಕ್ಸಿಮಮ್ ಗೂಡ್ಸ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. 2018 ಮಾಡಲು. ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವೀಕ್ಷಕರೇ ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ಆದಮೇಲೆ ನಿಮಗೆ ಓನರ್ ನಂಬರ್ ಸಹ ನಾವು ಈ ವಿಡಿಯೋದಲ್ಲೇ ಕೊನೆಯಲ್ಲಿ ಹಾಕಿರ್ತೀನಿ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಓನರ್ಗೂ ಸಹ ಕರೆ ಮಾಡ್ಬೋದು. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಹಾಗೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾವುದೇ ವಿಡಿಯೋ ನೆಕ್ಸ್ಟ್ ಅಪ್ಡೇಟ್ ಮಾಡಿದರೆ ಬೇಗ ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮಗೆ ಯೂಟ್ಯೂಬಲ್ಲಿ ತಲುಪುತ್ತಂತ ಹೇಳ್ಬೋದು. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ವೀಕ್ಷಕರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಯಾವುದೇ ಗಾಡಿ ಮಾರಾಟಕ್ಕಿದ್ರೂ ಸಹ ನಮ್ಮ ಯೂಟ್ಯೂಬ್ ಕಡೆಯಲ್ಲಿದ್ದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ನಿಮ್ಮ ಗಾಡಿ ಫೋಟೋಸ್ನ ಮತ್ತು ಆ ಗಾಡಿದು ಡೀಟೇಲ್ಸು ಅಥವಾ ಒಂದು ವಿಡಿಯೋ ಇದ್ದರೂ ಸಹ ಗಾಡಿದು ವಿಡಿಯೋನ ನಮ್ಮ ಈ ನಂಬರ್ ವಾಟ್ಸಪ್ ಸಂಖ್ಯೆಗೆ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ನಾನೇ ನಿಮಗೆ ಕರೆ ಮಾಡ್ತೀನಿ. ನೀವೇನು ಕರೆ ಮಾಡೋಕ್ಕೆ ಹೋಗಬೇಡಿ, ನಾನೇ ಕರೆ ಮಾಡಿ ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಆದಷ್ಟು ಬೇಗ ನಿಮ್ಮ ಗಾಡಿನೂ ಸೇಲ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಸುಮಾರು ಜನ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರ್ತಾರೆ. ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ನಿಮಗೆ ಡೈರೆಕ್ಟ್ ಕರೆ ಮಾಡಿ ನಿಮ್ಮ ಹತ್ರನೇ ತೊಗೊಳ್ತಾರೆ. ನಿಮ್ಮ ನಂಬರೇ ಹಾಕಿರ್ತೀವಿ. ನಮ್ಮ ಕಡೆಯಿಂದ ಯಾವುದೇ ಥರದ ಚಾರ್ಜ್ ಕೂಡ ಇರೋದಿಲ್ಲ, ಓಕೆನಾ. ಮತ್ತು ಯಾವುದೇ ಥರದ ಡೀಲರ್ ಕಮಿಷನ್ ಕೂಡ ಇರೋದಿಲ್ಲ. ಡೈರೆಕ್ಟಾಗಿ ನಿಮ್ಮ ನಂಬರ್ ಹಾಕಿರ್ತೀವಿ. ಗಾಡಿ ಬೇಕಾಗಿರೋರು ನಿಮ್ಮ ನಂಬರಿಗೆ ಕರೆ ಮಾಡ್ತಾರೆ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸು ಓನರೇ ಸ್ವಲ್ಪ ತಿಳಿಸಿದ್ದಾರೆ. ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ಸ್ಕಿಪ್ ಮಾಡ್ದಂಗೆ ವೀಡಿಯೋನ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ಓನರ್ ನಂಬರು ಸಹ ಹಾಕಿರ್ತೀನಿ ಇದೇ ವಿಡಿಯೋದಲ್ಲೇ ಸ್ಕ್ರೀನ್ ಮೇಲೆ. ಆ ಮೊಬೈಲ್ ನಂಬರ್ಗೆ ನೀವು ಸಹ ಕರೆ ಮಾಡ್ಬೋದು. ಮ್ಯಾಕ್ಸಿಮಮ್ ನೀವು ಕಳಿಸಿರೋದು ಹೌದಣ್ಣ, 18 ಮಾಡಲಿ ಇದು. 18? ಹಾಂ. ಓಕೆ. ಓನರು? ಓನರ್ ನಾನೇ ಅಣ್ಣ, ಥರ್ಡ್ ಓನರ್ ನಾನು. ಮೂರನೇ ಓನರ್ ನೀವು? ಹಾಂ. ತಗೊಳ್ಳೋರು 4ನೇರು? ಹಾಂ ಹೌದಣ್ಣ. ಸರಿ ಸರಿ. ಗಾಡಿ ಎಷ್ಟು ಹೊಡಿದೆ ಅಲ್ಲಿ? ಅಣ್ಣ ಗಾಡಿ ಅದು ಮೀಟ್ರ್ ರನ್ನಿಂಗ್ ಇಲ್ಲ ಅಣ್ಣ ಅದು. ಹಾಂ, ಒಟ್ಟು ಅದು ಮೀಟ್ರ್ ಒಂದು ರನ್ನಿಂಗ್ ಇಲ್ಲ ಇವಾಗ, ಅದು ಹೇಳೋಕ್ಕೂ ಬರಲ್ಲ. ಸರಿ. ಡೀಸೆಲ್ ಗಾಡಿ ಅಲ್ಲ ಇದು? ಹಾಂ ಡೀಸೆಲ್ ಗಾಡಿ ಅಣ್ಣ. ಸರಿ ಸರಿ. ಟೈರಲ್ಲಿ ಎಷ್ಟು ಪರ್ಸೆಂಟ್ ಇದಾವೆ ಈಗ? ಅಣ್ಣ ಟೈರ್ ಒಂದೇ ಒಂದು 40% ಐತೆ. ಹಾಂ. ಉಳ್ಕಿದ್ ಒಂದು ಹೊಸದು ಹಾಕಿನಿ, ಮೊನ್ನೆ ಹಾಕಿನಿ 100%. ಹಾಂ ಹಾಂ ಹಾಂ. ಒಂದು ಇನ್ನ ಸ್ಟೆಪ್ನಿ ಒಂದು ಐತೆ. ಟೋಟಲ್ ಒಂದೇ ಒಂದು 100%, ಉಳ್ಕಿದ್ದೆಲ್ಲ 60-70% ಐತು. ಸರಿ ಸರಿ. ಇದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಟ್ಟ ಇದೆ? ಎಲ್ಲ ಕ್ಲಿಯರ್ ಐತಣ್ಣ. ಇನ್ಸೂರೆನ್ಸ್ ಈಗ 3 ತಿಂಗಳಾಯ್ತು ನಾನು ಹಾಕಿ. 3 ತಿಂಗಳ ಹಿಂದೆ ಕಟ್ಟಿದ್ರಾ? 3 ತಿಂಗಳ ಹಿಂದೆ ಕಟ್ಟಿದ್ದು. ಇನ್ನ ನಿಮಗೆ ಇನ್ನ 8 ತಿಂಗಳೈತೆ ಇನ್ಸೂರೆನ್ಸ್. ಸರಿ ಸರಿ. ಎಫ್ ಸಿ ಯಾವ ಮಾಡಿಸಿದ್ರಿ? ಅದು ಕೂಡ ಅದ್ರಾಗೆ ಮಾಡ್ಸಿನಣ್ಣ. ಎರಡು ಒಂದೇ ಸತಿನಾ? ಹೌದಣ್ಣ. ಸರಿ. ರೀಸೆಂಟಾಗಿ ಆಯಿಲ್ ಸರ್ವಿಸು ಏನಾದರೂ ಮಾಡಿಸಿದ್ರೆ? ಎಲ್ಲ ಮಾಡ್ಸಿನಣ್ಣ, ಕಂಡೀಷನ್ ಐತೆ ಗಾಡಿ ಅಂತ. ಓಕೆ. ಅಂದರೆ ಪ್ಲಾಟ್ಫಾರ್ಮ್ ರೆಸ್ಟ್ ಬಂದರೆ ಅದು ತುಕ್ ಬಂದ್ರೆ ಏನು ಆಯ್ತಾ? ಏನಿಲ್ಲ ಅಣ್ಣ, ಎಲ್ಲ ಕಂಡೀಷನ್ ಐತೆ ಗಾಡಿ. ಸ್ಟೆಪ್ನಿ ಕೂಡ ಐತೆ ಅದರಲ್ಲಿ. ತೊಟ್ಟಿ ಎಲ್ಲ ಚೆನ್ನಾಗೈತಲ್ಲ ಹಂಗಾರೆ? ಎಲ್ಲ ಬೇಸೈತೆ ಅಣ್ಣ. ಸರಿ ಸರಿ. ಒಳಗಡೆ ಏನಾದರೂ ಹಾಕ್ಸಿದ್ರೆ ಎಕ್ಸ್ಟ್ರಾ ಫಿಟ್ಟಿಂಗು? ಏನಿಲ್ಲ ಅಣ್ಣ, ಎಲ್ಲ ಕ್ಲಿಯರ್ ಐತೆ. ಸರಿ ಸರಿ. ಗಾಡಿ ಇದು ಎಲ್ಲಿ ಇರೋದು ಹೇಳಿ? ಇದು ಹೊಸಪೇಟೆ ಅಣ್ಣ, ವಿಜಯನಗರ ಡಿಸ್ಟಿಕ್. ಹೊಸಪೇಟೆ? ಅದೇ ಹೊಸಪೇಟೆಗ ಅಥವಾ ಅಕ್ಕಪಕ್ಕ ಎಲ್ಲಾದ್ರೂ ಇದೆಯಾ? ಇಲ್ಲ ವಿಜಯನಗರ ಡಿಸ್ಟಿಕ್ನಾಗೆ. ಹಾಂ. ಅಂದರೆ ಹೊಸಪೇಟೆ ಬಂದರೆ ಗಾಡಿ ಸಿಗುತ್ತಾ? ಹೊಸಪೇಟೆನಾಗ ನನಗೆ ಬಂದು ಫೋನ್ ಮಾಡಿದ್ರೆ ಬೇಕಾದ್ರೆ ತೋರಿಸ್ತೀನಿ. ಸರಿ ಸರಿ. ಗಾಡಿಗೆ ಇದು ಪಾಸಿಂಗ್ ಬಂದು 37 ಐತಣ್ಣ. ಓಕೆ. ನಾನು ಹೊಸಪೇಟೆ ಎಂಟ್ರಿ ಮಾಡಿಸಿದ್ದೆ. ಆರ್ ಟಿ ಒ ಈಗ ಹೊಸಪೇಟೆಗೆ ಇರೋದು? ಹೌದಣ್ಣ. ಸರಿ. ಪಾಸಿಂಗ್ ಎಲ್ಲಾದ್ರೇನು ಈಗ ಥರ್ಡ್ ಓನರ್ ಅಂದರೆ ಮತ್ತು ಅವರು ಲೋಕಲ್ ಯಾರು ಇರ್ತಾರೋ ಅದೇ ಆರ್ ಟಿ ಒಗೆ ಬರುತ್ತೆ. ಓಕೆ. ನೀವು ಅಂದರೆ ಬೇರೆ ಸ್ಟೇಟ್ನವ್ರೆ ಅಲ್ಲ, ಬೇರೆ ಜಿಲ್ಲೆಯವ್ರಿಗೆ ಯಾರಿಗಾನ ಕೊಟ್ಟರೆ ಸಿ ಸಿ ತೆಗೆಸ್ಕೊಡ್ಬೇಕಾಗುತ್ತೆ? ಹೌದಣ್ಣ, ಅದು ಕೊಡ್ತೀನಿ. ಇಲ್ಲವ್ರು ಇದ್ರೆ ಮತ್ತೆ ಹಿಂಗೆ ಬರ್ತೈತೆ ಅದು, ಅದನ್ನೇ ಇದು ಮಾಡಿ. ಹೌದೌದು. ಓಕೆ. ಗಾಡಿಗೆ ರೇಟ್ ಏನು ಹೇಳ್ತಿದ್ದೀರಾ? ಅಣ್ಣ ನನ್ನ ಗಾಡಿ 1,40,000 ಹೇಳಕತ್ನ. 1,40,000? ಬಂದರೆ ಹೆಚ್ಚು ಕಡಿಮೆ ಆಗುತ್ತಾ? ಒಂದು 5,000 ಕಮ್ಮಿ, 1,30 ಮಟನ್, 1,35 ಮಟನ್ ಕೊಟ್ಬಿಡ್ತೀನಿ. 1,35 ಮಟ್ಟ ಕೊಡ್ತೀರಾ? ಕೊಡ್ತೀನಿ. ಎಲ್ಲ ಕ್ಲಿಯರ್ ಐತಣ್ಣ. ಇನ್ಸೂರೆನ್ಸ್ ಐತೆ, ಪಾಸಿಂಗ್ ಐತೆ, ಸ್ಟೆಪ್ನಿ ಐತೆ. ಓಕೆ ಓಕೆ. ಎಲ್ಲ ಕ್ಲಿಯರ್ ಐತೆ ಗಾಡಿ. ಸರಿ ಸರಿ. ಇದೇ ನಂಬರ ನಿಮ್ಮದು? ಇದೇ ನಂಬರ್ ಅಣ್ಣ. ಸರಿ ಆಯ್ತು ತಗೊಳ್ರಿ, ಅಪ್ಡೇಟ್ ಮಾಡ್ತೀನಿ. ಸರಿ. ಓಕೆ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ನೀವು ಡೈರೆಕ್ಟಾಗಿ ಒಂದು ಸಲ ನೋಡಿ ಗಾಡಿನ ವಿಸಿಟ್ ಮಾಡಿ ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನೀವು ಕೂತು ಮಾತಾಡಿದರೆ
ಅವರು ಹೇಳಿರೋ ರೇಟಲ್ಲಿ ಸ್ವಲ್ಪ ಕಡಿಮೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ, ಅದು ಓನರ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಓನರ್ಗೆ ಸಹ ಕರೆ ಮಾಡ್ಬೋದು. ನಿಮ್ಗೆ ಏನೇ ಡೀಟೇಲ್ಸ್ ಬೇಕಂದ್ರೂ, ಗಾಡಿದು ಲೊಕೇಶನ್ನು ಅಥವಾ ಗಾಡಿದು ಏನೇ ನಿಮಗೆ ಇನ್ಫಾರ್ಮೇಷನ್ ಬೇಕಂದ್ರೂ ಓನರೇ ಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು, ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಸೇಲಿಗಿದ್ದರೆ ಗಾಡಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ, ನಿಮ್ಮ ಗಾಡಿ ಫೋಟೋಸ್ನ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.